ಸಿಂಹರಾಶಿ ಎಲ್ಲ ಕೆಲಸಗಳಿಗೂ ಕೂಡ ಧೈರ್ಯವಾಗಿ ನಾನು ಮುನ್ನುಗ್ತೀನಿ, ಏನೇ ಬಂದರೂ ಕೂಡ ನಾನು ಅದನ್ನು ತಡ್ಕೊಳ್ತೀನಿ ಅಂತಕ್ಕಂತಹ ಮನಸ್ಥಿತಿಯಲ್ಲಿರುವಂತಹ ನಿಮಗೆ ಹಲವಾರು ಕೆಲಸಗಳಲ್ಲಿ ಅಡ್ಡಿ ಆಗ್ತಾ ಹೋಗುತ್ತೆ. ಹಾಗಾದರೆ ನಿಮ್ಮ ಧೈರ್ಯ ಎಲ್ಲಿ ಹೋಯಿತು? ಇದು ಕೇವಲ ಮಾತಿಗ ಅಥವಾ ಆಂತರಿಕವಾಗಿ ನಿಮಗಿರ್ತಕ್ಕಂತಹ ಆತ್ಮವಿಶ್ವಾಸವ ಏನು ಅಂತ ಹೇಳಿ ತಿಳ್ಕೊಳ್ಬೇಕಾಗತ್ತೆ. ಮನೆಯಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಿದೆ ಅದನ್ನು ಹೇಳ್ಕೊಳ್ಬೇಕು. ಆಗ ಮನೆಯವರಿಂದ ಕೆಲವು ವಿಚಾರಗಳು, ಸೂಕ್ತ ಸಲಹೆಗಳು ಅಥವಾ ಯಾವ ಕೆಲಸವನ್ನ ಮಾಡಬಾರದು, ಅಲ್ಲಿಗೆ ಹೋಗಬಾರದು, ಯಾವ ವ್ಯಕ್ತಿಯ ಸಂಪರ್ಕ ಬೇಡ, ಇವೆಲ್ಲವನ್ನ ವಿವರವಾಗಿ ಮನೆಯವರು ತಿಳಿಸಬಹುದು. ಆಗ ನಿಮಗೊಂದಷ್ಟು ಬದಲಾವಣೆ ಕಂಡು ಆಗತಕ್ಕಂತಹ ಅನಾಹುತಗಳು ಅಥವಾ ಆಘಾತಗಳು ತಪ್ಪುವುದಕ್ಕೆ ಸಾಧ್ಯತೆ ಇರುತ್ತೆ. ಸ್ನೇಹಿತರ ಬಗ್ಗೆ ಅಸಮಾಧಾನ, ಯಾಕೆ ನನ್ನ ಸ್ನೇಹಿತರು ಹೀಗೆ ಅನ್ನುವಂಥದ್ದನ್ನ ನೀವು ಮತ್ತೆ ಮತ್ತೆ ನಿಮ್ಮಲ್ಲೇ ಪ್ರಶ್ನೆ ಮಾಡ್ಕೊಳ್ತಕ್ಕಂಥದ್ದಾಗತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ನಿಮ್ಮ ಸ್ನೇಹಿತರು ಇರುವುದಿಲ್ಲ ಅಥವಾ ವರ್ತಿಸುವುದಿಲ್ಲ. ಅದು ನಿಮ್ಮ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರ್ತಕ್ಕಂಥದ್ದಾಗತ್ತೆ. ನಿಮ್ಮ ದೊಡ್ಡ ದೊಡ್ಡ ಆಲೋಚನೆಗಳು ಈಡೇರೋದಕ್ಕೆ ಇದು ಸಕಾಲ ಅವಕಾಶ ಇದೆ. ಇವತ್ತು ಮಾಡುವಂತಹ ಒಂದು ನಿರ್ಧಾರ, ಸಂಕಲ್ಪ ಅಥವಾ ಇನ್ಯಾವುದೋ ಒಂದು ಕೆಲಸಕ್ಕೆ ನೀವು ಮುಂದಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಮುಂದಿನ ದಿನಮಾನದಲ್ಲಿ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥದ್ದಾಗತ್ತೆ. ಪ್ರಯಾಣದ ಸಂಭವ ಇದೆ, ಪ್ರಯಾಣದಿಂದ ಶುಭ ಇದೆ. ಹಾಗಾಗಿ ಅಗತ್ಯ ಇರತಕ್ಕಂತಹ ಪ್ರಯಾಣವನ್ನು ನೀವು ಮಾಡಬಹುದು ಅಂತ ಆಯಿತು. ಅಧ್ಯಯನದ ಚಟುವಟಿಕೆಯಲ್ಲಿ ಯಶಸ್ಸನ್ನು ಕಾಣ್ತೀರಿ. ನೀವು ಬಲವಂತಕ್ಕೆ ಓದ್ತಿರೋ ಅಥವಾ ದೊಡ್ಡವರ ಒಂದು ದಾಕ್ಷಿಣ್ಯಕ್ಕೆ ಓದ್ತಿರೋ ಅಥವಾ ಕರ್ತವ್ಯ ನನ್ನ ಜವಾಬ್ದಾರಿ ಅಂತ ಓದ್ತಿರೋ ಅದು ವಿಷಯ ಬೇರೆ. ಆದರೆ ಆ ಓದು ಅಂತಕ್ಕಂತಹ ಚಟುವಟಿಕೆಯಲ್ಲಿ ಇವತ್ತು ಅಭ್ಯುದಯವನ್ನು ಕಾಣಲಿಕ್ಕೆ, ಅದರಲ್ಲಿ ಮನಸ್ಸನ್ನು ತೊಡಗಿಸ್ಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಈಶ್ವರನ ಆರಾಧನೆಯನ್ನ, ಪ್ರಾರ್ಥನೆಯನ್ನ ವಿಶೇಷವಾಗಿ ಮಾಡಿ ಆ ಪರಮಶಿವನ ಅನುಗ್ರಹ ನಿಮ್ಮ ಮೇಲೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ, ಅನಗತ್ಯವಾದಂತಹ ವಿಚಾರ ನಿಮಗೆ ಮುಳುವಾಗುತ್ತೆ. ಯಾವ ವಿಷಯದಿಂದ ಯಾವ ಪ್ರಯೋಜನವೂ ಇಲ್ವೋ, ಅನುಕೂಲವೂ ಇಲ್ವೋ, ಕೇವಲ ನೀವು ಮಾತಿಗೋಸ್ಕರ ಆ ವಿಷಯವನ್ನ ಮುನ್ನೆಲೆಗೆ ತರ್ತೀರೋ, ಅದರಿಂದ ನಿಷ್ಠುರವಾಗ್ತೀರಿ. ಅದು ನಿಮ್ಮ ಕುತ್ತಿಗೆಗೆ ಬರುವಂಥದ್ದಾಗತ್ತೆ. ಇದು ಬೇಕಾ ಅಂತ ಹೇಳಿ ಕೇಳ್ಕೊಳ್ಳಿ. ಅಪರಿಚಿತರ ಮಾತಿಗೆ ಮರುಳಾಗಿ ಮೋಸ ಹೋಗ್ತೀರಿ. ಯಾರೋ ಏನೋ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೆ, ಅವ್ರು ಹೇಳುವಂಥದ್ದು ಸತ್ಯ ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸುತ್ತೆ. ಅದನ್ನೇ ನಂಬಿ ಮುಂದುವರಿತೀರಿ. ಮೋಸಕ್ಕೆ ಅವಕಾಶಗಳು ಆಗ್ತಕ್ಕಂಥದ್ದಾಗತ್ತೆ. ಮಾಟ ಮಂತ್ರ ಇತ್ಯಾದಿ ವಿಚಾರಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನು ತೋರಿಸ್ತೀರಿ. ಅಂದರೆ ನಮಗೆ ಯಾರಾದರೂ ಮಾಟ ಮಾಡಿರ್ಬೋದಾ, ಅಥವಾ ಮಂತ್ರ ಪ್ರಯೋಗ ಮಾಡಿರ್ಬೋದಾ, ಅಥವಾ ನಾವ್ಯಾರಿಗಾದರೂ ಮಾಡಬೇಕಾಗತ್ತಾ, ಈ ರೀತಿ ಕುತೂಹಲ ಭರಿತವಾದಂತಹ ವಿಚಾರಗಳಲ್ಲಿ ನಿಮಗೆ ಆಸಕ್ತಿ ಹುಟ್ಟುವಂಥದ್ದು ಇದು ಯಾವುದೂ ಕೂಡ ಒಳ್ಳೆಯದಲ್ಲ. ಈ ವಿಷಯಗಳು ನಿಮ್ಮ ಮನಸ್ಸಿಗೆ ಬರಬಾರದು ಅಂತಕ್ಕಂಥದ್ದು. ಹಣ ಅಥವಾ ಯಾವುದೋ ಒಂದು ಸ್ಪರ್ಧೆಯಲ್ಲಿ ನಾನು ಜಯಗಳಿಸಬೇಕು, ಹಣವನ್ನು ಸಂಪಾದನೆ ಮಾಡಬೇಕು ಅಂತಕ್ಕಂತಹ ಪ್ರಯತ್ನದಲ್ಲಿರ್ತೀರಿ. ಅದನ್ನು ಹೊರತಾಗಿ ಯಾವ ವಿಷಯವೂ ಕೂಡ ನಿಮಗೆ ಮನಸ್ಸಿನ ಒಳಗೆ ಹೋಗದೇ ಇರುವಂತಹ ಸ್ಥಿತಿಯನ್ನು ನೀವು ತಲುಪಿರ್ತೀರಿ ಅಂತ ಅರ್ಥ. ಮಕ್ಕಳಿಂದ ಅಸಹಕಾರ, ಬೇಸರ, ಮಕ್ಕಳ ಮುಂದೆ ಏನೋ ಒಂದು ಹೇಳ್ಕೊಳ್ತೀರಿ, ಅವರು ಅದು ಯಾವುದಕ್ಕೂ ಒಪ್ಪುವುದಿಲ್ಲ. ಆಗ ಸ್ವಭಾವತಃ ನಿಮಗೆ ಬೇಜಾರಾಗ್ತಕ್ಕಂತಹ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗುತ್ತೆ. ಜೀವನದಲ್ಲಿ ಜುಗುಪ್ಸೆ ಕಾಣುವಂಥದ್ದು, ಅಯ್ಯೋ ನನಗೇನೂ ಬೇಡ ಅಂತ. ಚೆನ್ನಾಗಿದ್ದಾಗ ಎಲ್ಲವೂ ಬೇಕಾಗಿತ್ತು, ಈಗ ಏನು ಬೇಡ ಅಂತಂದ್ರೆ ಇದನ್ನ ಅಭಾವ ವೈರಾಗ್ಯ ಅಂತ ಹೇಳಿ ಕರೀಬೇಕಾಗತ್ತೆ. ಇಂತಹ ಮನಸ್ಥಿತಿ ಒಳ್ಳೆಯದಲ್ಲ ಅನ್ನುವಂಥದ್ದು. ಲಕ್ಷ್ಮೀ ಪೂಜೆಯನ್ನ ಮಾಡಿ ಶುಭವಾಗಿ. ತುಲಾರಾಶಿ, ನೀವು ಅಂದುಕೊಂಡಂತಹ ಕೆಲಸ ನೆರವೇರುತ್ತೆ. ಯಾವ ಕೆಲಸವನ್ನ ಇದು ಆಗಬೇಕು, ಇದನ್ನ ನಾನು ಗುರಿ ಮುಟ್ಟಬೇಕು ಅಂತ ಹೇಳಿ ನೀವು ಸಂಕಲ್ಪ ಮಾಡ್ತಿರೋ ಆ ಕೆಲಸ ಪರಿಪೂರ್ಣವಾಗ್ತಕ್ಕಂಥದ್ದು. ಮಾನಸಿಕವಾಗಿ ತೃಪ್ತಿ ಸಿಕ್ಕುವಂತಹ ದಿವಸವಾಗತ್ತೆ. ಹೊಸ ವಾಹನದ ಖರೀದಿಯನ್ನು ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಆಲೋಚನೆ ಬರುತ್ತೆ. ಮನೆಯಲ್ಲಿ ನಿಮಗೋ, ಮಕ್ಕಳಿಗೋ ಅಥವಾ ಇನ್ಯಾರೋ ಮನೆಯ ಸದಸ್ಯರಿಗೋ ವಾಹನ ಬೇಕು ಅನ್ನುವಂಥದ್ದು. ಆದರೆ ಸಂಕ್ರಾಂತಿ ಹಬ್ಬ ಕಳೆದ ನಂತರದಲ್ಲಿ ವಾಹನ ಖರೀದಿಯ ಬಗ್ಗೆ ನೀವು ನಿರ್ಧಾರ ಮಾಡುವಂಥದ್ದು ಒಳ್ಳೆಯದಾಗಿರುತ್ತೆ. ವೃತ್ತಿಯಲ್ಲಿ ಗಣನೀಯವಾದಂತಹ ಅಭ್ಯುದಯವನ್ನು ನೋಡ್ತೀರಿ. ಇಷ್ಟು ದಿನದವರೆಗೆ ನಿಮ್ಮ ವೃತ್ತಿಯಲ್ಲಿ ಕಾಣದೇ ಇರತಕ್ಕಂತಹ ಯಶಸ್ಸನ್ನು ಈ ಒಂದು
ಕೆಲವಾರು ದಿನಗಳಲ್ಲಿ ನೀವು ಕಾಣ್ತಾ ಇದ್ದೀರಿ, ಕಂಡಿದ್ದೀರಿ ಅಂತಕ್ಕಂಥದ್ದು ಸ್ಪಷ್ಟವಾಗತ್ತೆ. ಮಕ್ಕಳಿಗೆ ಸರಿಯಾದಂತಹ ಒಂದು ವ್ಯವಸ್ಥೆಯನ್ನು ಮಾಡೋದರಿಂದ ನಿಮ್ಮ ಮನಸ್ಸಿಗೆ ಸಮಾಧಾನವಾಗುತ್ತೆ. ನನ್ನ ಕರ್ತವ್ಯವನ್ನ ನಾನು ಪರಿಪೂರ್ಣ ಮಾಡಿದ್ದೇನೆ, ಅಲ್ಲಿ ಯಾವ ಲೋಪವೂ ಇಲ್ಲ ಅಂತಕ್ಕಂತಹ ಆತ್ಮತೃಪ್ತಿ ನಿಮಗೆ ಸಿಕ್ಕುವಂಥದ್ದಾಗತ್ತೆ. ಹೊಸ ಯೋಜನೆಗಳಿಗೆ, ಹೊಸ ಕೆಲಸಕ್ಕೆ ಎಲ್ಲಿಂದಲೋ ಆಹ್ವಾನ ಬರತಕ್ಕಂಥದ್ದು, ಯಾರೋ ನಿಮ್ಮನ್ನು ಕರೆಯುವಂಥದ್ದು, ಈ ಕೆಲಸದಲ್ಲಿ ನೀವು ಭಾಗಿಯಾಗಿ ಅಂತ ಹೇಳ್ತಕ್ಕಂಥದ್ದು ನಿಮಗೆ ತುಂಬಾ ಖುಷಿಯನ್ನ ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ಸಂಪತ್ತು ಅಥವಾ ಹಣ ಹೆಚ್ಚಾಗ್ತಕ್ಕಂತಹ ಸೂಚನೆ. ದುರ್ಗಾದೇವಿಯನ್ನ ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ನಿಮ್ಮ ವೃತ್ತಿಯಲ್ಲಿ ಮಾಡುವಂತಹ ಕೆಲಸದಲ್ಲಿ ಉನ್ನತ ಸ್ಥಾನವನ್ನ ಪಡೆಯುವುದಕ್ಕೆ ಅವಕಾಶಗಳಿದೆ. ನಿಮಗೆ ಪ್ರಮೋಷನ್ ಆಗೋದಕ್ಕೆ ಅವಕಾಶಗಳಿದೆ. ಅದರ ಸೂಚನೆ ಈ ದಿವಸ ನಿಮಗೆ ಗೊತ್ತಾಗುವಂಥದ್ದು. ದೂರದ ಪ್ರಯಾಣದ ಆಲೋಚನೆ ಮನಸ್ಸಿಗೆ ಬರುತ್ತೆ. ಅದರ ಸಂಭವದ ಸೂಚನೆಯೂ ಕೂಡ ಇಲ್ಲಿದೆ. ದೂರಿಗೆ ಹೋಗ್ತಕ್ಕಂತಹ ಯೋಗ ನಿಮಗೆ ಲಭಿಸಿದೆ ಅಂತ ಅರ್ಥ. ಪ್ರೇಮಿಗಳಿಗೆ ಸ್ವಲ್ಪ ಮಟ್ಟಿನ ಸಮಸ್ಯೆ ಆಗತ್ತೆ. ಸ್ವಯಂಕೃತ ಅಪರಾಧ, ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪು. ಅಲ್ಲಿ ಬೇರೆ ಯಾರ ಒಂದು ಹಸ್ತಕ್ಷೇಪ ಇರುವುದಿಲ್ಲ. ನಿಮ್ಮಷ್ಟಕ್ಕೆ ನೀವೇ ಪರಸ್ಪರವಾಗಿ ಸರಿಯಾದಂತಹ ರೀತಿಯಲ್ಲಿ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳದಲೇ ತಪ್ಪನ್ನು ಮಾಡ್ಕೊಳ್ತೀರಿ ಎನ್ನುವ ಅರ್ಥ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏಕಾಗ್ರತೆಯ ಕೊರತೆ, ಓದುವುದನ್ನು ಬಿಟ್ಟು ಬೇರೆಲ್ಲ ವಿಚಾರಗಳಲ್ಲಿ ತುಂಬ ಆಸಕ್ತಿಯನ್ನು ವಹಿಸ್ತೀರಿ ಅನ್ನುವಂಥದ್ದು. ಆದರೆ ಅದು ನಿಮ್ಮ ಕೆಲಸ ಅಲ್ಲ, ಓದು ಮಾತ್ರ ನಿಮ್ಮ ಜವಾಬ್ದಾರಿ ಅಂತಕ್ಕಂಥದ್ದು. ಆರ್ಥಿಕವಾಗಿ ಯಾವ ಸಮಸ್ಯೆಯೂ ಕೂಡ ಈ ದಿವಸ ನಿಮಗೆ ಕಾಣೋದಿಲ್ಲ. ಹಣಕಾಸಿನ ವಿಚಾರ ಬಂತು ಅಂತಾದರೆ ಏನೂ ಸಮಸ್ಯೆಗಳು ಈ ದಿವಸದ ಮಟ್ಟಿಗೆ ಇರುವುದಿಲ್ಲ. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಅವರ ಮಾರ್ಗದರ್ಶನ ನಿಮಗೆ ಬಹಳ ಮುಖ್ಯವಾದಂಥದ್ದು. ನರಸಿಂಹಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಆ ನರಸಿಂಹನ ಅನುಗ್ರಹದಿಂದ ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭವಾಗಿ.